ಜನ್ಮದಾತಿ ಅಂತ ಒಂದು ಸಿನಿಮಾ ನಾನು ಪ್ರೊಡಕ್ಷನ್ ಮಾಡಿದ್ದೀನಿ. ಸೊ ಈವರೆಗೂ ನಾನು 4 ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದೀನಿ. ಸೊ ಇವಾಗ ಇದು ಜನ್ಮದಾತಿನ ರಿಲೀಸ್ ಮಾಡ್ತಿದ್ದೀನಿ. ಸೊ ಹೀಗಾಗಿ ಕರ್ನಾಟಕ ಜನಕ್ಕೆ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಎಲ್ಲ ನೀಡಬೇಕು ಈ ಮೂಲಕ ಇದೇ ತಿಂಗಳು 20ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಮುಖ್ಯ ಚಿತ್ರಮಂದಿರವನ್ನಾಗಿ ಸುಂಕುರಕಟ್ಟೆಯ ಮಿರಾಜ್ ಮಾಲ್‌ನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಹೀಗಾಗಿ ಸಿನಿಮಾ ವೀಕ್ಷಕರು, ಸಿನಿಮಾನ ಪ್ರೀತಿಸೋರು, ಸಿನಿಮಾನ ಬೆಂಬಲಿಸೋರು ಮುಖ್ಯ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಸಕ್ಸಸ್ ಮಾಡಬೇಕಂತ ಈ ಮೂಲಕ ತಿಳಿಸ್ತಾರೆ. ನಾನು ನಿಮ್ಮ ಪ್ರೀತಿಯ ಕನ್ನಡ ಚಲನಚಿತ್ರ ನಿರ್ದೇಶಕ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆ ನನ್ನ ಸೊ ಹೀಗಾಗಿ ನಾನು ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದೀನಿ, ಜನ್ಮದಾತಿ ಅಂತ. ಸೊ 4 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದೆ. ಹೀಗಾಗಿ ಇವಾಗ ಒಂದು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ. ಇದು ರಾಜ್ಯಾದ್ಯಂತ ಇದೇ ತಿಂಗಳು 20ನೇ ತಾರೀಕು ಬರ್ತಾ ಇದೆ. ಇದು ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಂಥ ಚಿತ್ರ ಮತ್ತು ಗಂಡ್ಮಕ್ಳು ಹೇಗೆ ಸಂಸಾರನ ನಿಭಾಯಿಸ್ಕೊಂಡು ಹೋಗಬೇಕು, ಸಂಸಾರದಲ್ಲಿ ಅಡೆತಡೆಗಳನ್ನು ಹೇಗೆ ಇದು ಕೂಡ ಮೆಟ್ಟಿಟ್ಟುಕೊಂಡು ಆ ಸಂಸಾರನ ಹೇಗೆ ಸಕ್ಸಸ್ಫುಲ್ ಮಾಡಬೇಕಂತ ಈ ಚಿತ್ರದ ಮೂಲಕ ನಾವು ತಿಳಿಸೋದಂಥ ಒಂದು ಪ್ರಯತ್ನ ಮಾಡಿದೆ. ಮತ್ತು ಈ ಸಿನಿಮಾದಲ್ಲಿ ತುಂಬ ಜನ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. 3 ಸದಸ್ಯರು, ಪೂರ್ವನಿರ್ಮಲ, ಆಮೇಲೆ ಸದಸ್ಯ ಸುದರ್ಶನ್ ಮೇಡಮ್, ಪೂರ್ಣಿಮಾ ಮೇಡಮ್, ಹಾಗೆ ಒಂದು ಪ್ರೇಮಿಯ ಪಾತ್ರ ಕೂಡ ನಾನು ಕೇಳಿದ್ದೆ. ಇದರ ಜೊತೆಗೆ ಇನ್ನೊಂದು ವಿಷಯ ಹೇಳೋದಾದರೆ 20ನೇ ತಾರೀಕು 3ನೇ ತಿಂಗಳು 2026 ಅಂದರೆ ಈಗ ಈ ಬರೋ ಶುಕ್ರವಾರ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಇವೆಲ್ಲ ಕೂಡ ಬೆಂಬಲಿಸಿ ಬೆನ್ನು ತಟ್ಟಿದರೆ ನಾವು ದೊಡ್ಡ ಮಟ್ಟಕ್ಕೆ ಬೆಳಿತೀವಿ ಅಂತ ಈ ಮೂಲಕ ಹೇಳ್ತೇವೆ. ಇದು ಮೈಸೂರು ಮತ್ತು ಬೆಂಗಳೂರು, ತುಮಕೂರಲ್ಲಿ, ಹೀಗಾಗಿ ಸುಮಾರು ಜಾಗಗಳನ್ನು ಪ್ಲೇ ಮಾಡಿದ್ದೀವಿ. ಇದೊಂದು ಸಂಸಾರಿಕ ಚಿತ್ರ ಆಗಿರೋದ್ರಿಂದ ಇಂಟೀರಿಯರೇ ಹೆಚ್ಚು ಶೂಟ್ ಆಗಿದೆ. ಹೀಗಾಗಿ ಅದನ್ನು ಸ್ವಲ್ಪ ಎಸ್ಟಾಬ್ಲಿಷ್ ಮಾಡೋದು ಕೂಡ ನೋಡೋದ್ರಿಂದ ಯಾವ ರೀತಿ